ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಟಿಫನ್ ಎಲ್ಲ ಅವರೆಕಾಳು ಗೊಜ್ಜು ಆಗಿ ದೋಸೆ ಟಿಫನ್ ಮಾಡಿದ್ದೀನಿ. ಅದಷ್ಟೇ ಅಲ್ಲದೆ ಸ್ವಲ್ಪ ಇವತ್ತು ಹೊರಗಡೆ ಹೋಗೋದು ಶಾಪಿಂಗ್ ಅಂತ, ಮದುವೆದು ಅಂತ. ಇವಾಗ ಬಿಂದುದು ಶಾಪಿಂಗ್ ಇದೆ, ಸೊ ಅವಳಿಗೆ ಶಾಪಿಂಗ್ ಮಾಡೋದಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸ್ವಲ್ಪ ಅಷ್ಟರಲ್ಲಿ ಚಿಂಟು ಡ್ರಾಪ್ ಮಾಡಿ ಒಂದಷ್ಟು ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಬೇಗ ಬೇಗ ಹೋಗೋಣ ಅಂತ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಚಿಂಟುನ ಡ್ರಾಪ್ ಮಾಡಿದ್ದು ಬಂದಿದ್ದಾಯಿತು. ಸೊ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಬಂದು ಇನ್ನು ನಾನು ಬಿಂದು ಟಿಫನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಟಿಫನ್ ಮಾಡ್ತಾಯಿದ್ವಿ. ಸೊ ಅವಳಿಗೆ ಫಸ್ಟ್ ಹಾಕೊಡೋಣ ಅಂತ ಹೇಳ್ಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ. ಸೊ ದೋಸೆ ಅಂತೂ ರೆಡಿ ಆಯಿತು. ಅದರಲ್ಲೂ ಫ್ರೆಂಡ್ಸ್ ಇವಾಗ ಚಳಿಗಾಲ. ಒಂದು ಕಡೆ ಏನನ್ಸುತ್ತೆ, ಎಲ್ಲಿ ಹುಷಾರು ತಪ್ಪಿಡ್ತೀವಪ್ಪ, ಈ ಅವರೆಕಾಳು ತಿಂದರೆ ಕೆಲವೊಬ್ರಿಗೆ ಆಗೋದಿಲ್ಲ, ಶೀತ ಆಗುತ್ತೆ, ಮೈಕೈ ನೋವು ಬರುತ್ತೆ ಅಂತ ಅನ್ನಿಸ್ತಿರುತ್ತೆ. ಬಟ್ ಈ ಸೀಸನಲ್ಲಿ ಅವರೆಕಾಳು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಬಾತು, ಅವರೆಕಾಳು ಸಾಂಬಾರು, ಪ್ರತಿಯೊಂದಕ್ಕೂ ನಾನ್ ವೆಜ್ ಮಾಡಿದ್ರು ಕೂಡ ಅದಕ್ಕೆ ಅವರೆಕಾಳನ್ನ ಯೂಸ್ ಮಾಡೋದೇ ಸ್ಪೆಷಲ್ ಆಗಿಬಿಟ್ಟಿರುತ್ತೆ. ಸೊ ಏನಂತ ಹೇಳಿದ್ರೆ, ಅವರೆಕಾಳು ತಿಂದಿಲ್ಲ ಅಂತ ಅಂದ್ರೇ ಫುಲ್ ಬೇಜಾರು. ನಾನು ಏನಂದರೆ ಜಾಸ್ತಿ ಯೂಸ್ ಮಾಡಲ್ಲ, ನನಗೂ ಸ್ವಲ್ಪ ಅವರೆಕಾಳು ತಿಂದ್ಬಿಟ್ರೆ ಬೇಗ ಹುಷಾರು ತಪ್ಪಿಡ್ತೀನಿ ಅಂತ. ಬಟ್ ಏನಂದರೆ ಈ ಸಲ ಆಂಟಿ ಅವರು ಊರಿಂದ ಬರಬೇಕಾದ್ರೆ ತೊಗೊಂಡು ಬಂದಿದ್ರು ಅವರೆಕಾಯಿ. ಸೊ ಹಂಗಾಗಿ ಅವರೆಕಾಯಿ ತಂದಿದ್ರಲ್ಲ, ಅದು ನೋಡಿದ ತಕ್ಷಣ ನನಗೆ ಸಖತ್ ಇಷ್ಟ ಫ್ರೆಂಡ್ಸ್. ಆದರೆ ಇತ್ತೀಚೆಗೆ ಸ್ವಲ್ಪ ಅಂದರೆ ಯೂಸ್ ಮಾಡೋದನ್ನು ಕಡಿಮೆ ಮಾಡಿದ್ದೀನಿ. ತಿಂತೀನಿ ಇಲ್ಲ ಅಂತಲ್ಲ, ಬಟ್ ಮುಂಚೆಷ್ಟು ತಿನ್ನಲ್ಲ. ಮುಂಚೆ ಜಾಸ್ತಿ ಅವರೆಕಾಳ್ದೆ ಎಲ್ಲ ಐಟಮ್ಗಳು ಮಾಡ್ತಾಯಿದ್ದಿದ್ದು ಈ ಸೀಸನ್ ಬಂದರೆ. ಬಟ್ ಇವಾಗ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ, ಕೋಲ್ಡ್ಗೆ ಆಗೋದಿಲ್ಲ ನನಗೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಊರಿಂದ ಬಂದಿದ್ರಲ್ಲ, ನಾನು ರಮ್ಯನ ಮನೇಲೆಲ್ಲ ಎಡಿತಾ ಇರೋದನ್ನ ನಿಮ್ಗೆ ವಿಡಿಯೋ ತೋರಿಸಿದೆ. ಸೊ ಎಡ್ದಿರೋದೇ ಕಾಳುಗಳನ್ನ ಒಂದಷ್ಟು ತೊಗೊಂಡು ಬಂದಿದ್ದೆ ನಾನು ಅಲ್ಲಿಂದ. ಹಾಗಾಗಿ ಇವಾಗ ಅದನ್ನೇ ಯೂಸ್ ಮಾಡಿಕೊಂಡು ಅವರೆಕಾಳು ಗೊಜ್ಜು ಮಾಡಿದ್ದೀನಿ ದೋಸೆಗೆ. ಹಾಗೆ ಬೇಳೆ ಸಾಂಬಾರು ಕೂಡ ಈ ಟೈಮಲ್ಲಿ ಸೇರಲ್ಲ ಅಂತ ಹೇಳ್ಬೋದು. ಏನಕ್ಕಂದರೆ ಈ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಇದು ತುಂಬ ಇಷ್ಟ ಆಗುತ್ತೆ. ಹಾಗೆ ನಾನು ಅಗ್ಯಾರೋಯಿಂದ ರೀಗಲ್ ಪರ್ಸ್ನಲ್ ಬ್ಲೆಂಡರ್ನ ಬೈ ಮಾಡಿದ್ದೀನಿ. ಹಾಗೆ ಇದನ್ನು ಯೂಸ್ ಮಾಡ್ಕೊಂಡು ರೆಸಿಪೀಸ್ ಕೂಡ ಮಾಡ್ತಾಯಿದ್ದೀನಿ. ಇದು ಬಂದು 400 ವ್ಯಾಟ್ಸ್ ಬ್ಲೆಂಡರ್ ಆಗಿದೆ. 100% ಕಾಪರ್ ಮೋಟರ್ ಇದೆ. ಹಾಗೆ ಇದರಲ್ಲಿ 3 ಜಾರ್ ಕೂಡ ಅವೈಲಬಲ್ ಇದೆ. 700 ml ಜಾರ್ ಬರುತ್ತೆ, ಹಾಗೆ 500 ml ಜಾರ್ ಬರುತ್ತೆ, ಹಾಗೆ 300 ml ಜಾರ್ ಕೂಡ ಬರುತ್ತೆ. ಜೊತೆಗೆ 4 ಲೀಫ್ ಕ್ರಾಸ್ ಬ್ಲೇಡ್ ಬೇಸ್ ಬರುತ್ತೆ, 2 ಲೀಫ್ ಬ್ಲೇಡ್ ಬೇಸ್ ಬರುತ್ತೆ. ಒಂದು ಬಂದು ಗ್ರೈಂಡರ್ ಆಗಿದ್ದರೆ ಒಂದು ನಿಮಗೆ ಬ್ಲೆಂಡರ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ಇದು ಬಂದು ಫ್ಲಿಪ್ ಟಾಪ್ ಲಿಡ್ ಕೂಡ ಇದರಲ್ಲಿ ಅವೈಲಬಲ್ ಇದೆ. ಸ್ಟೈನರ್ ಲಿಡ್ ಇದೆ, ಸಾಲಿಡ್ ಲಿಡ್ ಇದೆ. ನೋಡ್ತಾ ಇರ್ಬೋದು, ಇದರಲ್ಲಿ 3 ಲಿಡ್ಗಳಿದೆ. ಇದನ್ನ ಮಿಲ್ಕ್ ಶೇಕ್ ಅಥವಾ ನೀವು ಸ್ಮೂತಿನ ಬ್ಲೆಂಡ್ ಮಾಡಿಕೊಂಡಾಗ ಆರಾಮ್ಸೆ ಇದೊಂದು ಲಿಡ್ಡನ್ನ ಯೂಸ್ ಮಾಡಿಕೊಂಡು ನೀವು ಆರಾಮ್ಸೆ ಇದರಲ್ಲೇ ಕುಡಿಯೋದಕ್ಕೂ ಕೂಡ ಬಳಸ್ಬೋದು. ನೋಡ್ತಾ ಇದ್ದೀರಲ್ಲ. ಜೊತೆಗೆ ಸ್ಟೈನರ್ ಲಿಡ್ಡಿಂದ ನೀವೇನಾದರೂ ಪೌಡರ್ ಮಾಡಿಕೊಂಡ್ರೆ, ಪೆಪ್ಪರ್ ಪೌಡರ್ ಆ ಥರ ಎಲ್ಲ ಡೈರೆಕ್ಟಾಗಿ ಅದರಿಂದನೇ ಬಡಿಸ್ಕೋಬೋದು. ಜೊತೆಗೆ ಸಾಲಿಡ್ ಲಿಡ್ ಆಗಿ ಇರೋದ್ರಿಂದ ನೀವೇನಾದರೂ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಅದರಲ್ಲೇ ಲಾಕ್ ಕೂಡ ಮಾಡಿ ಆರಾಮ್ಸೆ ಇಟ್ಕೋಬೋದು. ಸೊ ಇದು ಬಂದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಏನಕ್ಕಂತ ಹೇಳಿದ್ರೆ, ನೀವು ಜಾರ್ನ ಕ್ಲೀನಾಗಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಕ್ಲೋಸ್ ಮಾಡಿದ್ಮೇಲೆ ಅದು ಲಾಕ್ ಆಗೋದು, ಹಾಗೆ ಮೋಟರ್ ಆನ್ ಕೂಡ ಆಗೋದು. ಸೊ ತುಂಬಾ ಸಿಂಪಲ್ ಇದನ್ನು ಯೂಸ್ ಮಾಡೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ 3 ಲಿಡ್ಗಳು ಕೂಡ ಇದೆ, 2 ಬ್ಲೇಡ್ ಕೂಡ ಇದೆ, 2 ಲೀಫ್ ಬ್ಲೇಡ್ ಹಾಗೆ 4 ಲೀಫ್ ಬ್ಲೇಡ್ ಕೂಡ ಇದೆ. ಸೊ ನಾನು ಇವಾಗ 2 ಬ್ಲೇಡ್ಗಳನ್ನ ಯೂಸ್ ಮಾಡಿಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಬಿರಿಯಾನಿ ಮಸಾಲಾನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಿರಿಯಾನಿ ಮಸಾಲಾಗೆ ಬೇಕಾದಂಥ ಮಸಾಲೆಗಳನ್ನೆಲ್ಲ ನಾನು ಜಾರಲ್ಲಿ ಹಾಕ್ಕೊಂಡು ಇವಾಗ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನಗಂತೂ ಅಮೇಝಿಂಗ್ ಆಗಿತ್ತು, ಹಾಗೆ ತುಂಬಾ ಸ್ಮೂತಾಗಿ ಬಂತು. ನಾನು ತೋರಿಸ್ತೀನಿ ನಿಮಗೆ ಹೇಗೆ ಸ್ಮೂತಾಗಿ ಬಂದಿದೆ ಪೇಸ್ಟ್ ಅಂತ ಹೇಳಿಬಿಟ್ಟು. ನೋಡ್ತಾ ಇದ್ದೀರಲ್ವ ಎಷ್ಟು ಸ್ಮೂತಾಗಿದೆ, ಮತ್ತು ತುಂಬಾ ಬೇಗ ಕೂಡ ಆಗುತ್ತೆ. ಹಾಗೆ ಇವಾಗ ನಾನು ಇನ್ನೊಂದು 400 ml ಜಾರ್ನ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸಾಂಬಾರು ಮಸಾಲನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕೂಡ ತುಂಬ ಕ್ವಿಕ್ಕಾಗಾಯಿತು ನನಗೆ. ಈಗ 3 ರೆಸಿಪಿಗಳನ್ನ ಹೇಗೆ ಬೇಗ ಬೇಗ ಮಾಡೋದು ಅಂತ ಅನ್ನಿಸ್ತಾಯಿತ್ತು. ಬಟ್ ಇದನ್ನು ಯೂಸ್ ಮಾಡಿಕೊಂಡು ನನಗೆ ಬೇಗನೆ ಆರಾಮ್ಸೆ ಮಾಡಿದೆ ಅಂತ ಹೇಳ್ಬೋದು. ಸೊ ಇದು ಕೂಡ ತುಂಬಾ ಸ್ಮೂತಾಗಿ ಬ್ಲೆಂಡ್ ಆಗಿದೆ, ಎಷ್ಟು ನೀಟಾಗಿ ಗ್ರೈಂಡ್ ಆಗಿದೆ ನೋಡಿ ಇವಾಗ. ಹಾಗೆ 300 ml ಜಾರ್ ಕೂಡ ಯೂಸ್ ಮಾಡಿಕೊಂಡು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕೂಡ ಅಷ್ಟೇ ತುಂಬಾ ಬೇಗ ಕ್ವಿಕ್ಕಾಗಿ ಆಯಿತು. ಅದಷ್ಟೇ ಅಲ್ಲದೆ ತುಂಬಾ ಸ್ಮೂತಾಗಿ ಆಗಿದೆ. ನೋಡ್ತಾ ಇರ್ಬೋದು, ಪೇಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಫೈನಲಿ 3 ಪೇಸ್ಟ್ ಕೂಡ ರೆಡಿ ಆಗಿದೆ ಅಡುಗೆ ಮಾಡಲಿಕ್ಕೆ. ಈಗ ಫೈನಲ್ ಆಗಿ ನಾವು ಇದನ್ನು ವಾಶ್ ಮಾಡೋದು ಕೂಡ ತುಂಬಾ ಸಿಂಪಲ್. ಮೊದಲಿಗೆ ನಾವು ಅದನ್ನು ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಬ್ರಷ್ ತೊಗೊಂಡು ಸೋಪ್ ಹಚ್ಕೊಂಡು ಅದಕ್ಕೆ ನಾನು ಇವಾಗ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಹೇಗೆ ವಾಶ್ ಮಾಡೋದು ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಮೋಟರ್ನ ವಾಶ್ ಮಾಡಬಾರ್ದಷ್ಟೇ, ಬಟ್ ಇನ್ನೆಲ್ಲ ಬ್ಲೇಡ್ ಬೇಸ್ ಎಲ್ಲ ನಾವು ಆರಾಮ್ಸೆ ವಾಶ್ ಮಾಡ್ಕೊಳ್ಬೋದು. ಇಟ್ಸ್ ಅ ಸಿಂಪಲ್. ಹಾಗೆ ವಾಶ್ ಮಾಡಿದ್ಮೇಲೆ ನಾವು ಈ ಬ್ಲೇಡನ್ನು ಅದರಲ್ಲಿ ನೀರು ಇರಬಾರ್ದು ಅಂತ ಹೇಳಿ ಒಂದು ಡ್ರೈ ಆಗಿರೋ ಕ್ಲಾತ್ ತೊಗೊಂಡು ಅದನ್ನು ನೀಟಾಗಿ ಒರೆಸ್ಬಿಟ್ಟು ಇಟ್ಕೋಬೇಕಾಗತ್ತೆ.
ಹಾಗೆ ಫ್ರೆಂಡ್ಸ್, ಈಗ ತಾನೇ ಜಸ್ಟಿಸ್ ನಾನೆಲ್ಲ ಮುಗಿಸಿ ಕೂತಿದ್ದೆ, ಸ್ವಲ್ಪ ಹೊರಗಡೆ ಹೋಗೋದಿದೆ ಶಾಪಿಂಗ್ಗೆ ಅಂತ ಹೇಳಿದೆ ಅಲ್ವಾ. ಬಟ್ ಅಷ್ಟರಲ್ಲಿ ಒಂದು ಫ್ಲಿಪ್ಕಾರ್ಟಲ್ಲಿ ಒಂದು ಡ್ರೆಸ್ನ ಬುಕ್ ಮಾಡಿದ್ದೆ, ಅದು ಬಂದಿದೆ. ಈಗ ತಾನೇ ಜಸ್ಟ್ ಬಂತು. ಸೊ ನಾನು ಇನ್ನೂ ಓಪನ್ ಕೂಡ ಮಾಡಿಲ್ಲ. ಓಪನ್ ಮಾಡಿ ಡ್ರೆಸ್ ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಏನಕ್ಕಂದ್ರೆ ತುಂಬ ಜನ ಕೇಳಿದ್ರಿ. ನಾನು ಮಿಂತ್ರಾದಲ್ಲಿ ಒಂದು 2 ಡ್ರೆಸ್ ತಗೊಂಡಿದ್ದೆ. ಸೊ ಅದ್ರ ಲಿಂಕ್ ಎಲ್ಲ ಕೇಳಿದ್ರಿ. ನಾನು ಅದ್ರದ್ದು ಲಿಂಕ್ ಕೂಡ ಶೇರ್ ಮಾಡಿದ್ದೀನಿ. ಮತ್ತೆ ಅಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರಲಿಲ್ಲ, ಕಮೆಂಟ್ ಹಾಕಿದ್ರಲ್ವ, ಅಲ್ಲೇ ಲಿಂಕ್ ಹಾಕಿದ್ದೆ. ಖಂಡಿತವಾಗಿ ನಾನು ಇವತ್ತು ಆ್ಯಕ್ಚುಲಿ ರಮ್ಯನ ಮನೆ ಗೃಹಪ್ರವೇಶದಲ್ಲಿ ಮಾರ್ನಿಂಗ್ ವೇರ್ ಮಾಡಿದ್ದೆ ಅಲ್ವಾ, ಆ ಡ್ರೆಸ್ದು ತುಂಬ ಜನ ಕೇಳಿದ್ರಿ. ಸೊ ಅದನ್ನು ನಾನು ಆ ಡ್ರೆಸ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇದ್ರದ್ದು ಡ್ರೆಸ್ನ ಇವತ್ತು ಹಾಕಿರ್ತೀನಿ, ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಇನ್ ಕೇಸ್ ಬೇಗ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಬೇಗ ಬಂದಿರಲಿಲ್ಲ. ಬಟ್ ಆಮೇಲೆ ಕ್ವಾಲಿಟಿ ಎಲ್ಲ ಹೆಂಗಿರುತ್ತೆ ಏನೋ ನೋಡೋಣ ಅಂತ ಅನ್ಕೊಂಡು ಬುಕ್ ಮಾಡಿದೆ. ಬಟ್ ಇಷ್ಟ ಆಗ್ತಿದೆ, ಏನೋ ಚೆನ್ನಾಗಲ್ಲ ನನಗೆ. ಇದನ್ನ ಈಗಾಗಲೇ ವೇರ್ ಮಾಡಿ ನೋಡ್ಬೇಕಂತ ಅನಿಸ್ತದೆ. ಇದೆ ದುಪ್ಪಟ್ಟೆನಷ್ಟು ತುಂಬ ದೊಡ್ಡದಾಗಿದೆ. ಒಂದು ಸೈಜ್ ಎಕ್ಸ್ಟ್ರಾ ತಗೊಂಡು ನೀರೊಳಗಡೆ ಇದು ನೀರು ಹಾಕಿ ಬ್ಲೂನೇ ಒಂಥರ ಬೇಗ ಇಷ್ಟ ಆಗ್ಬಿಡುತ್ತಲ್ವಾ. ಆಕ್ಚುಲಿ ಇದು ನೋಡಿದ ತಕ್ಷಣ ಇಷ್ಟ ಆಯ್ತು ಅಂತ ನನಗೆ. ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದೆ. ನೋಡಿ, ನಾವು ಸೈಜ್ ಏನಾದ್ರೂ ಚಿಕ್ಕದ್ದು ಮಾಡಿದ್ರೆ ಪ್ಯಾಂಟು ಚಿಕ್ಕಾಗಿರೋದು ಬರುತ್ತೆ. ಆಮೇಲೆ ಏನಾಗ್ಬಿಡುತ್ತೆ ಗೊತ್ತಾ, ಚಿಕ್ಕ ಸೈಜ್ ಆಗ್ಬಿಟ್ರೆ ಶಿಂಕ್ ಆಗ್ಬಿಟ್ರೆ ನೀರೊಳಗೆ ಹಾಕಿದ್ಮೇಲೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆಮೇಲೆ ಟಿಕ್ ಆಗುತ್ತೆ. ಲಾಸ್ಟ್ ಟೈಮ್ ಒಂದು ಗೋಸ್ಟಿ ಡ್ರಾಯಿಂಗ್ ಮಾಡಿದೆ, ಹಾಕೊಂಡು ನೋಡ್ಬೇಕು ಅನಿಸ್ತದೆ. ಅಂಬ್ರೆಲ್ಲ ಬರ್ತವೆ, ಒಂದ್ಸಲ ಹಾಕೊಂಡೆ ನೋಡ್ಬೇಕು. ಸೀಟಾನೆ ಬಂತಲ್ವ ಡ್ರೆಸ್, ನನಗೆ ಅದು ಹಾಕೊಂಡು ನೋಡ್ಬೇಕಂತ ಅನ್ಸ್ಬಿಡ್ತು ಹೆಂಗ್ ಕಾಣಿಸುತ್ತೆ ಅಂತ. ಸೊ ಹಾಕೊಂಡಿದ್ದೀನಿ ನೋಡಿ. ಹಾಗೆ ಈ ಡ್ರೆಸ್ ಏನಾದರೂ ಲಿಂಕ್ ಬೇಕಾಗಿದ್ರೆ ಕಮೆಂಟ್ ಮಾಡಿ. ಸೊ ಏನಾದರೂ ಈ ಡ್ರೆಸ್ದು ಲಿಂಕ್ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಈ ಡ್ರೆಸ್ದು ಲಿಂಕ್ನ ಶೇರ್ ಮಾಡಿರ್ತೀನಿ. ಹಾಗೆ ಹೇಗೆ ಕಾಣಿಸ್ತಾ ಇದೆ, ಡ್ರೆಸ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡೋದು ಬರ್ಬಿಡಿ. ನೋಡಿದ ತಕ್ಷಣ ಫ್ರೆಂಡ್ಸ್ ನನ್ಗೆ ಹಾಕೊಂಡು ನೋಡ್ಬಿಡೋದ ಅಂತ ಅನ್ನಿಸ್ಬಿಡ್ತು. ಬಿಂದುಕ್ ತೋರ್ಸೋಣ ಇಲ್ಲ ಇದ್ದಾಳದ ಒಂದ್ಸಲ ಹೆಂಗಿದೆ ಅಂತ. ಹೆಣ್ಮಕ್ಳಿಗೆ ಹಂಗೆಲ್ಲ ಅದರ ಹೊಸ ಡ್ರೆಸ್ ನೋಡಿದ ತಕ್ಷಣ ಇದು ಹಾಕೊಳ್ಳೋಣ ಅಂತ. ಬಟ್ ಇತ್ತೀಚೆಗೆ ಈ ತರ ಪ್ಯಾಟರ್ನ್ ನಂಗೆ ಸಖತ್ ಇಷ್ಟ ಆಗ್ತಾ ಇದೆ. ಸೊ ನೋಡಿದ ತಕ್ಷಣ ಯಾಕೋ ಇಷ್ಟ ಆಗಿತ್ತು, ನನಗೆ ಬುಕ್ ಮಾಡಬೇಕು ಅಂತ ಅನ್ಕೊಳ್ತಾ ಇದೆ. ಬಟ್ ಇಷ್ಟು ಬೇಗ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಬೇಗನೆ ಬಂದಿದೆ. ಅಂಬ್ರೆಲಾ ಇದೆ, ಪ್ಲಾಜಾ ಪ್ಯಾಂಟು, ಹಾಗೆ ಒಂದು ದುಪ್ಪಟ್ಟ. ಹಾಗೆ ಫ್ರೆಂಡ್ಸ್, ಅದಾದಮೇಲೆ ನಾನು ಬಿಂದು ಏನಂತ ಹೇಳಿದ್ರೆ ಕರ್ನಾಟಕ ಸ್ಯಾರಿ ಸೆಂಟರ್ಗೆ ಹೋದ್ವಿ. ಆ್ಯಕ್ಚುಲಿ ಅವಳು ಒಂದು ಸ್ಯಾರಿ ಪರ್ಚೇಸ್ ಮಾಡಬೇಕಿತ್ತು ಅಂತ ಹೇಳಿದ್ಲು. ಸೊ ಹಂಗಾಗಿ ಸ್ಯಾರಿ ತೊಗೋಬೇಕು ಅಂತ ಹೇಳಿದ್ಲು. ಬನ್ನಿ ಹೋಗೋಣ ಅಂತ ಕರಿತಾ ಇದ್ಲು. ಆ್ಯಕ್ಚುಲಿ ನಿನ್ನೆ ಅವಳು ಚಿಂಟು ಹೋಗಿದ್ಲು, ಬಟ್ ಅವ್ಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ನಿನ್ನೆ ತೊಗೊಂಡಿಲ್ಲ, ಹೋಗ್ಬಿಟ್ಟು ವಾಪಸ್ ಬಂದುಬಿಟ್ಟಿದ್ದಾಳೆ. ತೊಗೊಂಡೇ ಇಲ್ಲ, ಬರೀ ಜಸ್ಟ್ ಲೇಖನನ್ ಡ್ರೆಸ್ ಏನೋ ತೊಗೊಂಡು. ಅದಾದಮೇಲೆ ಬಾ ಅಂತ ಕರಿತಾ ಇದ್ಲು. ಸೊ ಹಾಗಾಗಿ ಆಯಿತು ಬರ್ತೀನಿ ನಡಿ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ಫೈನಲಿ ಏನಂತ ಹೇಳಿದ್ರೆ ಸ್ಯಾರಿ ಅವಳಿಗೆ ಇಷ್ಟ ಆಗೋದು ಸ್ಯಾರಿ ಸಿಕ್ತು, ತೊಗೊಂಡ್ವಿ. ಈ ಸ್ಯಾರಿನ ಅವಳು ಸೆಲೆಕ್ಟ್ ಮಾಡಿಕೊಂಡ್ಲು, ಯೆಲ್ಲೋ ಮತ್ತು ಬ್ಲೂ ಬಾರ್ಡರು. ಸೊ ಇದು ಬಂದು ಪ್ರೈಸು 5000. ಸೊ ತುಂಬ ಚೆನ್ನಾಗಿದೆ ಸ್ಯಾರಿ. ಹಾಗೆ ಅದಾದಮೇಲೆ ಸಾಫ್ಟ್ ಸಿಲ್ಕ್ ಎಲ್ಲ ನೋಡ್ತಾ ಇದ್ವಿ. ಸೊ ಸಾಫ್ಟ್ ಸಿಲ್ಕ್ ಕೂಡ ಚೆನ್ನಾಗಿತ್ತು, ಕಲರ್ ಕಾಂಬಿನೇಷನ್ ಒಂದು. ಅದಾದಮೇಲೆ ನಾನು ಸೆಮಿ ಮೈಸೂರು ಸಿಲ್ಕ್ ಅಂದ್ಬಿಟ್ಟು ನೋಡ್ತಾ ಇದ್ದೆ, ಚಿಂಟುಗೆ ಚೆನ್ನಾಗಿರುತ್ತಾ ಅಂತ ಅಂದ್ಕೊಂಡು. ಬಟ್ ಯಾವುದೂ ತೊಗೊಳ್ಳಿಲ್ಲ, ತೊಗೋಬೇಕು ಅಂತ ಅಂದ್ಕೊಂಡು. ಬಟ್ ಅವಳದು ಶಾಪಿಂಗ್ ಕೇಳ್ತಾ ಇದ್ರಿ, ಯಾವಾಗ ಮಾಡಿಸ್ತೀರಾ ಏನು, ಚಿಂಟು ಶಾಪ್ ಆಯಿತಾ ಅಂತ. ಫ್ರೆಂಡ್ಸ್, ಅವಳದು ಇನ್ನೂ ಶಾಪಿಂಗ್ ಆಗಿಲ್ಲ. ಇವಾಗ ನೆಕ್ಸ್ಟ್ ಅವಳದನ್ನು ನಾನು ಶುರು ಮಾಡಬೇಕು. ಅವ್ಳು ಫ್ರೀ ಮಾಡ್ಕೊಂಡ್ಮೇಲೆ ನಾನು ಅವಳನ್ನು ಕರ್ಕೊಂಡು ಹೋಗಬೇಕು. ಅದಾದಮೇಲೆ ಬಿಂದು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಬ್ಲೌಸ್ನ ಕೊಡಲಿಕ್ಕೆ ಅಂತ ಅಂದ್ಬಿಟ್ಟು ಮೀನಾ ಬಜಾರ್ಗೆ ಹೋಗಿದ್ವಿ. ಸೊ ಅಲ್ಲಿ ಅವಳು ಬ್ಲೌಸ್ನ ಸ್ಟಿಚ್ಚಿಗೆ ಕೊಟ್ಬಿಟ್ಟು ಅದಾದಮೇಲೆ ಏನೋ ಕ್ಲಿಪ್ಸ್ ಎಲ್ಲ ನೋಡಬೇಕು ತೊಗೋಬೇಕು ಅಂತ ಇದ್ಲು. ಸೊ ಹಾಗಾಗಿ ಕ್ಲಿಪ್ಪೆಲ್ಲ ನೋಡ್ತಾ ಇದ್ದಾಳೆ. ಬಟ್ ಯಾಕೋ ಅವಳಿಗೆ ಯಾವುದು ಇಷ್ಟ ಆಗಿಲ್ಲ, ನೋಡಿದ್ಲಷ್ಟೇ ಎಲ್ಲ ತೆಗೆದ್ಬಿಟ್ಟು. ನಾನು ಲಾಸ್ಟ್ ಟೈಮ್ ಹುಡುಕ್ತಾ ಇದ್ದೆ ಆ ಥರ ಕ್ಲಿಪ್ ಬೇಕು ಅಂತ ಅಂದ್ಕೊಂಡು, ಬಟ್ ಕೊನೆಗೂ ಸಿಕ್ಕಿಲ್ಲ ಅದು. ತುಂಬ ಚಳಿ ಇದೆ. ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಹೇಳಿದಾಗೆ ಚಿಂಟು ಶಾಪಿಂಗ್ ಆಗಿಲ್ಲ ಅಂತ ಹೇಳಿದೆ. ಸುಮಾರು ಜನ ಕೇಳಿದ್ರೆ ಚಿಂಟುಗೆ ಏನು ತೊಗೊಂಡ್ರಿ ಅಂತ. ಇನ್ನು ಕನ್ಫ್ಯೂಷನಲ್ಲೇ ಇದ್ದಾಳೆ ಅವಳು, ಏನು ಶಾಪ್ ಮಾಡಬೇಕಂತ ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಸೊ ನಾನು ಅವಳಿಗೆ ನೋಡ್ತಾ ಇದ್ದೀನಿ ಏನು ಹಾಕ್ಸೋದು ಡ್ರೆಸ್ಸು ಅಂತ ಎಲ್ಲ ಹೇಳ್ಬಿಟ್ಟು. ಹಾಗೆ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ ಕೂಡ ಬಂದಿದೆ. ಆ್ಯಕ್ಚುಲಿ ನಿಮಗೆ ಅವತ್ತು ನೋಡ್ಬೋದು, ಲಾಸ್ಟ್ ಬ್ಲಾಗಲ್ಲಿ ನಾನು ಶಿವುಗೆ ಒಂದು ಸನ್ಸ್ಕ್ರೀನ್ನ ಬುಕ್ ಮಾಡಿಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಆ್ಯಕ್ಚುಲಿ ಇಲ್ಲಿ ಸರಿ ಕಾಣಿಸ್ತಿಲ್ಲ, ಅದು ಆಪೋಸಿಟ್ ಅಲ್ವಾ ಈ ಕಡೆಯಿಂದ.
ಡಾಕ್ಟರ್ ಶೆಟ್ಸ್ ಅವ್ರದ್ದು ಸನ್ಸ್ಕ್ರೀನ್ನ ಬುಕ್ ಮಾಡ್ತಾ ಇದ್ದೆ ಅಲ್ವಾ, ಅವತ್ತು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಿಮಗೆ. ಏನಂತ ಹೇಳಿದ್ರೆ ಶಿವಗೆ ನಾನು ಕ್ರೀಮ್ನ ಬುಕ್ ಮಾಡ್ತಾ ಇದ್ದೀನಿ ಅಂತ, ಮಾಡ್ಕೊಡ್ತಾ ಇದ್ದೀನಿ ಅಂತ. ಜಸ್ಟ್ ಅದು ಬಂತು ಇವಾಗ ಒಂದು ಹಾಫ್ ಅನ್ ಅವರ್ ಆಯಿತು. ಸೊ ಯಾವ ಸನ್ಸ್ಕ್ರೀನ್ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಒಂದು ಸನ್ಸ್ಕ್ರೀನು ಆ್ಯಕ್ಚುಲಿ 30 ಗ್ರಾಮ್ದು ಕೋಂಬೋ ಆಫರ್ ಇತ್ತು. ಆ್ಯಕ್ಚುಲಿ ಒಂದಕ್ಕೆ 299 ರುಪೀಸ್ ಆಗುತ್ತೆ, ಬಟ್ ಕೋಂಬೋ ಏನೋ ಆಫರ್ ನಡೀತಾ ಇತ್ತು. ಸೊ ಹಾಗಾಗಿ ಇದು 450ಗೆ 2 ಸಿಕ್ಕಿದೆ. ಇನ್ನು ಬೇರೆ ಸಮಯದಲ್ಲಾದರೆ ಒಂದಕ್ಕೆ 300 ಆಗುತ್ತೆ. ಸನ್ಸ್ಕ್ರೀನ್ ಇದು ಚೆನ್ನಾಗಿದೆ, ಬಟ್ ಜಸ್ಟ್ 30 ಗ್ರಾಮ್ ಇದೆ. ಹಾಗೆ ಇದ್ರದ್ದು ಮಾಯಿಶ್ಚರೈಸ್ ಇದೆ. ಆ್ಯಕ್ಚುಲಿ ಅವನು ಇದನ್ನ ಮಾಯಿಶ್ಚರೈಸರ್ನ ನಾನು ಬೇಡ ಅಂತ ಹೇಳಿದ್ದೆ, ಎಮೋಲಿನ್ ತಗೋ ಅಂತೇಳಿ. ನಾವು ಆ್ಯಕ್ಚುಲಿ ಮುಂಚೆನೇ ಇದು ಬುಕ್ ಮಾಡಿದ್ವಿ, ಡಾಕ್ಟರ್ ಶೆಟ್ಸ್ದೇನೆ ನಾವು ತೊಗೊಂಡಿದ್ದೀವಿ ಆಲ್ರೆಡಿ. ಇದು ಮಾಯಿಶ್ಚರೈಸರ್ ಚೆನ್ನಾಗಿದೆ. ಆ್ಯಕ್ಚುಲಿ ಏನಂದರೆ ಮನೇಲಿ ಇನ್ನೊಂದು ಎಮೋಲಿನ್ ಇತ್ತು, ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡು ಅಂತ ಅಂದ್ಬಿಟ್ಟು ಇದು ಚೆನ್ನಾಗಿದೆ ಮಾಯಿಶ್ಚರೈಸರ್. ಇದು ಬಂದು ಸನ್ಸ್ಕ್ರೀನ್. ಇದು ಮಾಯಿಶ್ಚರೈಸರ್ ಹಚ್ಬಿಟ್ಟು ಆಮೇಲೆ ಸನ್ಸ್ಕ್ರೀನ್ ಹಚ್ಚೋದು. ನಿಮಗೆ ಗೊತ್ತು ಇವಾಗ ಚಳಿಗೆಲ್ಲ ಮುಖ ಎಲ್ಲ ಎಷ್ಟು ಬಿಗಿತಾ ಇರುತ್ತೆ ಅಂತ. ಸೊ ಇವಾಗ ನಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ತುಂಬ ಡ್ರೈ ಆಗ್ತಾ ಇರುತ್ತೆ, ಒಣಗ್ತಾ ಇರುತ್ತೆ. ಸೊ ಹಾಗಾಗಿ ಶಿವಗೆ ಅದೇ ಹೇಳ್ತಾ ಇದೆ, ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡು ತುಂಬ ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಚಿಂಟುನು ಇದೇ ಯೂಸ್ ಮಾಡ್ತಿದ್ದಾಳೆ. ನನ್ಗೆ ಆ್ಯಕ್ಚುಲಿ ಫ್ರೆಂಡ್ಸ್ ಈ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸಿದ್ದೆ ಚಿಂಟು. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಇವಾಗಿಲ್ಲ, ಚಿಕ್ಕವ್ರು ಇರ್ಬೇಕಾದ್ರೆ ನಾವು ಅವ್ರಿಗೆ ತಿಳಿಸ್ತಾ ಇರ್ತೀವಿ, ಬಟ್ ಇವಾಗ ನಾವು ಅವರಿಂದ ಕಲ್ತ್ಕೊಳ್ಳೋದು ತುಂಬ ಇರುತ್ತೆ. ಸೊ ಇದನ್ನ ಅವಳು ನನಗೆ ತಿಳಿಸಿದೆ ಈ ಪ್ರಾಡಕ್ಟ್ ಬಗ್ಗೆ. ಸೊ ಅವಳಿಗೂ ಬುಕ್ ಮಾಡಿಕೊಟ್ಟಿದ್ದೆ, ಮತ್ತು ರಮ್ಯನ್ಗೂ ಬುಕ್ ಮಾಡಿಕೊಟ್ಟಿದ್ದೆ. ಇವಾಗ ಶಿವು ಬುಕ್ ಮಾಡಿದ್ದೀನಿ. ಆ್ಯಕ್ಚುಲಿ ಪ್ರಾಡಕ್ಟ್ ಅಷ್ಟು ಇಷ್ಟ ಆಗಿದೆ. ಇವಾಗ ಯೂಸ್ ಮಾಡ್ತಾ ಇದ್ದೀವಿ. ಚಿಂಟುದು ಸ್ಕಿನ್ ಎಲ್ಲ ತುಂಬ ಚೇಂಜಸ್ ಆಗಿದೆ. ನನ್ಗೆ ಅನಿಸ್ತು ಬೆಟರ್ ಅಂತ ಖಂಡಿತ ಅನ್ನಿಸ್ತು ಫ್ರೆಂಡ್ಸ್. ತುಂಬ ಯೂಸ್ ಆಗಿದೆ ಇದು. ಸೊ ಅವನಿಗೆ ಫೋನ್ ಮಾಡಿದೆ, ನಿನ್ನ ಪ್ರಾಡಕ್ಟ್ ಬಂದಿದೆ ಕಣಪ್ಪ, ಬಂದು ತೊಗೊಂಡೋಗಪ್ಪ ಅಂತ ಅಂದ್ಬಿಟ್ಟು. ಅವನೆಲ್ಲೋ ಡ್ಯೂಟಿಲಿದ್ದೀನಿ, ಹಂಗೆ ಬಂದರೆ ನೋಡ್ತೀನಿ ಅಕ್ಕ, ಬರ್ತೀನಿ ಅಂತ ಅಂದ್ಬಿಟ್ಟು. ಸೊ ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.